ಚಿಕ್ಕನಾಯಕನಹಳ್ಳಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಉಚಿತ ನೋಟ್ಬುಕ್, ಶುಲ್ಕ ಸಹಾಯಧನ ವಿತರಣಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರು ಭಾಗವಹಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಕುಗಳು, ಶಾಲಾ ಕಾಲೇಜು ಶುಲ್ಕ ಸಹಾಯಧನ ಹಾಗೂ ವಿವಿಧ ಶೈಕ್ಷಣಿಕ ನೆರವುಗಳನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣವೇ ಸಮಾಜದ ಅಭಿವೃದ್ಧಿಗೆ ಭದ್ರ ಬುನಾದಿಯಾಗಿದ್ದು, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನೆರವು ನೀಡುವ ಇಂತಹ ಸೇವಾ ಕಾರ್ಯಗಳು ಅವರ ಶೈಕ್ಷಣಿಕ ಪ್ರಗತಿಗೆ ಹೊಸ ಉತ್ತೇಜನ ನೀಡುತ್ತವೆ ಎಂದು ಹೇಳಿದರು. ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದ್ದು, ಶಿಕ್ಷಣಕ್ಕೆ ನೀಡುವ ಪ್ರೋತ್ಸಾಹವೇ ಸಮಾಜದ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕ್ಷೇತ್ರದ ರೈತರು ಹಾಗೂ ಬಡ ಕುಟುಂಬಗಳ ಮಕ್ಕಳಿಗೆ ಉನ್ನತ ಶಿಕ್ಷಣದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಉಚಿತ ಸಿಇಟಿ, ನೀಟ್ ಹಾಗೂ ಜೆಇಇ ತರಬೇತಿಯನ್ನು ನೀಡಲಾಗುತ್ತಿದೆ. ಯಾವುದೇ ಪ್ರತಿಭಾವಂತ ವಿದ್ಯಾರ್ಥಿ ಆರ್ಥಿಕ ಕಾರಣದಿಂದ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದು ನಮ್ಮ ಸಂಕಲ್ಪವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕನಕ ವಿದ್ಯಾಭಿವೃದ್ಧಿ ನಿಧಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇವತ್ತು ಒಂದು ಮಕ್ಕಳ ಒಂದು ಶೈಕ್ಷಣಿಕ ಬದುಕಿಗೆ ಇವತ್ತು ಕನಕ ವಿದ್ಯಾ ಅಭಿವೃದ್ಧಿ ನಿಧಿ ವತಿಯಿಂದ ಮಕ್ಕಳಿಗೆಲ್ಲ ಯಾರ್ಯಾರು ಸಮಾಜದ ಮಕ್ಕಳು ಯಾವ್ಯಾವ SSLC, PUC, ನರ್ಸಿಂಗು ಮತ್ತೆ ಏನೇನು ಓದ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನ ಮಾಡಿ ಗೌರವಿಸ್ತಕ್ಕಂಥ ಕೆಲಸವನ್ನ ಇವತ್ತು ಸಮಾಜ ಏನ್ ಮಾಡಿದೆ, ಖಂಡಿತ ಅದು ಆಗ್ಬೇಕಾಗ್ತದೆ. ಇವತ್ತು ಮಕ್ಕಳ ಶೈಕ್ಷಣಿಕ ಬದುಕನ್ನ ಕಟ್ಕೊಡ್ಬೇಕು ಅಂದ್ರೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅವ್ರಿಗೆ ನೆರವಾಗಿ ಸಮಾಜ ಅವ್ರನ್ನೆಲ್ಲರೂ ಕೂಡ ವಿದ್ಯಾವಂತನಾಗಿ ಮಾಡಿದ್ರೆ ಖಂಡಿತ ಅವರ ಕುಟುಂಬ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಕನಕ ವಿದ್ಯಾಭಿವೃದ್ಧಿ ನಿಧಿ ಏನಿವತ್ತು ಕಾರ್ಯೋನ್ಮುಖವಾಗಿ ಕೆಲಸ 24 ವರ್ಷಗಳಿಂದ ಮಾಡ್ಕೊಂಡ್ ಬಂದಿದೆ. ಆ ಒಂದು ಮುಂದೆ ಇದೇ ರೀತಿ ನಡೆಸ್ಕೊಂಡು ಹೋಗುವಂತ ಶಕ್ತಿ ಆ ಭಗವಂತ ಅವ್ರಿಗೂ ಕೂಡ ಕೊಡ್ಲಿ, ನಾವೆಲ್ಲರೂ ಕೂಡ ಅವ್ರ ಜೊತೆ ಇರ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಅಂತ ಹಿಂದೆ ಇವತ್ತು ನಾವೆಲ್ಲರೂ ಕೂಡ ಕಣ್ಣಯ್ಯನವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ. ಕಣ್ಣಯ್ಯನವರು ಅವ್ರು ಹೇಗೆ ಕೂಡ ಓದಿ MA ಓದಿ ಅವರೊಬ್ಬ ಒಂದು ತಿಮ್ಮನಹಳ್ಳಿ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿಕೊಂಡು ಜೊತೆಯಲ್ಲಿ ಸಮಾಜದ ಕೆಲಸಗಳು ಮತ್ತೆ ಆಟೋ ಸಂಘಗಳು ಈ ತರ ಸಂಘಗಳು ಮಾಡೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಒಂದು ಅವ್ರಿಗೆ ಜವಾಬ್ದಾರಿ ಮತ್ತೆ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡೋದಕ್ಕೆ ಇವತ್ತು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಇವತ್ತು ಕಣ್ಣಯ್ಯನವರು ಮಾಡಿ ಇದೆಲ್ಲದೂ ಕೂಡ ಒಂದು ತಳಹದಿಯನ್ನು ಹಾಕಿಕೊಟ್ಟು ಹೋಗಿದ್ದಾರೆ. ಖಂಡಿತ ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ ಇವತ್ತೇನೋ ಸಂಘದ ಪದಾಧಿಕಾರಿಗಳು ಸಿ.ಡಿ. ಚಂದ್ರಶೇಖರ್ ಅವರು, ಶ್ರೀಕಂಠಯ್ಯನವರು, ರಾಮಣ್ಣವರು ಮತ್ತೆ ಸಿದ್ಲಿಂಗಪ್ಪನವರು ಎಲ್ಲರೂ ಕೂಡ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಇವತ್ತು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ಒತ್ತನ್ನು ಕೊಡ್ಬೇಕು. ಈಗ ಸನ್ಮಾನ್ಯ ಕಾಂತರಾಜ್ ಸಾಹೇಬರು ನಾವು ಅವ್ರ ಮುಖಸ್ತುತಿಗೆ ಹೇಳ್ತಕ್ಕಂಥದ್ದಲ್ಲ, ಅವ್ರು ಬಂದು 3 ವರ್ಷ ಆಗಿದೆ. ಆ ನಮಗೊಂದು ಹೆಮ್ಮೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ಮಗು ಆಗ್ಲಿ ಅದನ್ನ ಒಳ್ಳೆ ರೀತಿಯಲ್ಲಿ ಆ ಮಗುವಿನ ಗುಣಾತ್ಮಕ ಶಿಕ್ಷಣವನ್ನ ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಪ್ರಯತ್ನಗಳನ್ನ, ಪರಿಶ್ರಮವನ್ನ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ತಾಲೂಕು SSLC ನಲ್ಲಿ 98.2% ಫಲಿತಾಂಶ ಬಂದಿರತಕ್ಕಂಥದ್ದು. ಗುಣಾತ್ಮಕ ಶಿಕ್ಷಣದಲ್ಲಿ ನಮ್ಮ ತಾಲೂಕು ಮೇಲಿರ್ತಕ್ಕಂಥದ್ದು. ಜೊತೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ನಮ್ಮ ಮಕ್ಕಳು ಅಂಕವನ್ನು ಪಡೆದಿರ್ತಕ್ಕಂಥದ್ದು. ಇದೆಲ್ಲ ನಮ್ಮ ತಾಲೂಕಿಗೆ ಸಲ್ಲಬೇಕಾದಂತ ಕೀರ್ತಿ. ಅದು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಹಿರಿಯವರಾದಂತ ಕಾಂತರಾಜ್ ಅವರಿಗೆ ಸಲ್ಲಬೇಕು ಅಂತಕ್ಕಂಥದ್ದು. ಏನು ಇವತ್ತು ನಮ್ಮ ವಚನ ನಮ್ಮ ಪ್ರಸನ್ನ ಮಗಳು ಇವತ್ತು ಒಂದು ಮೊದಲು ತುಂಬಾ ಬೇಸರದಲ್ಲಿದ್ದು 600 ಅಂಕ ಬಂತು ಮೊದಲು ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ. ಮತ್ತೆ ಇಲ್ಲ ಅವ್ರಿಗೆ ಅದು ಸಮಾಧಾನ ಇಲ್ಲ. ನಾನು ಬರ್ದಿರೋದಕ್ಕೂ ಬಂದಿರೋ ಅಂತಕ್ಕೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಅರ್ಥ. ಮತ್ತೆ ಎಲ್ಲ ಒಂದು ಪರೀಕ್ಷೆನ ಕೂಡ ಬರೆದು ಇವತ್ತು 621 ಅಂಕವನ್ನ ಪಡೆದಿರ್ತಕ್ಕಂಥದ್ದು ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಅಂದಿನಕೆರೆಯ ನಮ್ಮ ಪ್ರಜ್ವಲ್ ಏನಿದ್ದಾನೆ ಇಲ್ಲೇ ಇದ್ದಾನೆ, ಅವನು ಮೋಸ್ಟ್ಲಿ ಅವ್ನು ಡಾಕ್ಟರ್ ಆಗೋದ್ರಲ್ಲಿ ಸಂಶಯ ಇಲ್ಲ. ನಮ್ಮಲ್ಲಿ ಒಬ್ಬ
ಡಾಕ್ಟರ್ ಆಗ್ತಾನೆ ಅಂತಕ್ಕಂಥ ಭರವಸೆ ನಮಗಿದೆ. ಕಂದಕೆರೆಯ ನಮ್ಮ ಪ್ರಜ್ವಲ್ ಏನಿದ್ದಾರೆ ಅವರು ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ಒಳ್ಳೆ ಅಂಕವನ್ನ ತೆಗೆದಿರ್ತಕ್ಕಂಥದ್ದನ್ನೆಲ್ಲ ನೋಡಿದಾಗ ಖಂಡಿತ ಇವತ್ತು ಶಿಕ್ಷಣ ಯಾರ ಸ್ವತ್ತು ಅಲ್ಲ, ಸಾಧಕರ ಸ್ವತ್ತು. ಅದರಿಂದ ಇದಕ್ಕೆ ಜಾತಿ, ಆರ್ಥಿಕತೆ ಇದ್ಯಾವುದು ಕೂಡ ಮೇಲೆ ಬರ್ತಕ್ಕಂಥದ್ದಲ್ಲ. ಪರಿಶ್ರಮದಿಂದ ಓದ್ತಕ್ಕಂಥದ್ದು, ಪರಿಶ್ರಮತಕ್ಕಂಥ ನೀವೆಲ್ಲರೂ ಕೂಡ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಛಲ ನಿಮ್ಮಲ್ಲಿ ಬಂದ್ರೆ ಖಂಡಿತ ಇವತ್ತು ನೀವೆಲ್ಲರೂ ಕೂಡ ಒಳ್ಳೆ ಅಂಕವನ್ನು ಪಡೆದು ಮುಂದೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು SLC ನಲ್ಲಿ ಸುಮಾರು 40 ಜನ 90% ಹೆಚ್ಚು ಅಂಕವನ್ನ ನಮ್ಮ ಸಮಾಜದ ಮಕ್ಕಳು ತೆಗೆದಿರ್ತಕ್ಕಂಥದ್ದು. ಮತ್ತೆ PUC ನಲ್ಲಿ ಸುಮಾರು 13ಕ್ಕಿಂತ ಹೆಚ್ಚು ಮಕ್ಕಳು ಹೆಚ್ಚು ಅಂಕವನ್ನ ಪಡೆದಿರ್ತಕ್ಕಂಥದ್ದು. ಇದೆಲ್ಲ ಕೂಡ ಶ್ಲಾಘನೀಯ. ಮುಂದೆ ಏನು 25ನೇ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸಬೇಕು ಅಂತ ಸಂಸ್ಥೆ ವಿದ್ಯಾನಿಧಿ ಸಂಸ್ಥೆ ಏನ್ ಮಾಡ್ತಾ ಇದೆ, ಖಂಡಿತ ಆ ನಿಟ್ಟಿನಲ್ಲಿ ನಾವೊಂದು ಆಲೋಚನೆಯನ್ನು ಕೂಡ ಮಾಡೋಣ. ಮಕ್ಕಳ ಒಂದು ಶೈಕ್ಷಣಿಕ ಬದುಕಿಗೆ ಅವ್ರಿಗೇನು ವಿದ್ಯಾಭ್ಯಾಸಕ್ಕೆ ಏನು ಅವ್ರಿಗೆ ಅವಶ್ಯಕತೆ ಇದೆ ಅದನ್ನ ನಾವು ಒದಗಿಸ್ಕೊಟ್ರೆ ಖಂಡಿತ ಅವರ ಶಿಕ್ಷಣಕ್ಕೆ ಎಲ್ಲೂ ಕೂಡ ಕೊರತೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡೋಣ ಸಮಾಜ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಯಲ್ಲಿ ಇವತ್ತು ಶೈಕ್ಷಣಿಕವಾಗಿ ಸಾಕಷ್ಟು ಪರಿಶ್ರಮವನ್ನ BO ಶಿಕ್ಷಣ ಇಲಾಖೆ ನಾವೆಲ್ಲರೂ ಕೂಡ ಹಾಕ್ತಾ ಇದ್ದೇವೆ. ಅದರಲ್ಲಿ ಇವಾಗ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಿ, ಮುಂದಿನ ತಿಂಗಳು ಮೋಸ್ಟ್ಲಿ ಪ್ರಾರಂಭ ಆಗ್ತವೆ. 10 ಸರ್ಕಾರಿ ಶಾಲೆಗಳನ್ನ ತೆಗಿತಾ ಇದ್ದೇವೆ. LKG UKG ಇಂದ PUC ವರ್ಗೂ ನಾವೇನಾದ್ರು ಕೂಡ ಒಳ್ಳೆ ಶಿಕ್ಷಣವನ್ನ ಕೊಟ್ರೆ ಖಂಡಿತ ಮುಂದೆ ಮಕ್ಕಳು ಅವರು ಬೇರೆ ಯಾವ್ದಾದ್ರು ಟೆಕ್ನಿಕಲ್ ಕೋರ್ಸು ಬೇರೆ ಅವರ ಒಂದು ಮಾರ್ಗವನ್ನ ಶೈಕ್ಷಣಿಕ ಮಾರ್ಗವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಉತ್ತಮವಾದ ಒಂದು ಶಾಲೆಗಳನ್ನ ತೆರಲಿಕ್ಕೆ ಈಗಾಗಲೇ ಸರ್ಕಾರದಿಂದನೂ ಕೂಡ ಅನುಮೋದನೆ ಆಗಿದೆ. ಎಲ್ಲ ಕೂಡ ಇವಾಗ ಶೀಘ್ರದಲ್ಲೇ ಅದನ್ನ ಪ್ರಾರಂಭ ಮಾಡುವಂತ ಕೆಲಸ ಖಂಡಿತ ಕೂಡ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು CET ನೀಟ್ನ ಎಲ್ಲ ಸಾಕಷ್ಟು ಮಕ್ಕಳು ಕಳೆದ ವರ್ಷ 92 ಜನ ಮಕ್ಕಳು CET ನೀಟಲ್ಲಿ ಸರ್ಕಾರಿ ಸೀಟನ್ನು ಪಡೆದಂಥವ್ರು. ಈ ಸಲ ವಿಭಿನ್ನವಾಗಿ ಅವ್ರೇನು ಇದು ರ್ಯಾಂಕ್ ತಗೊಂಡಿರ್ತಾರೆ, ಆ ರ್ಯಾಂಕಿಗೆ ತಕ್ಕಂತೆ ಯಾವ ಕಾಲೇಜ್ ಆಯ್ಕೆ ಮಾಡ್ಕೋಬೇಕು, ಯಾವ ಕೋರ್ಸ್ ಹೋಗ್ಬೇಕು ಅನ್ನೋದು ಕೂಡ ನಾವು ಮ್ಯಾಟ್ರಿಕ್ಸ್ ಅನ್ನು ಕೂಡ ಮಾಡಿದ್ವಿ. ಈ ಸಲ 2 ದಿವಸ ಕೂರಿಸ್ಕೊಂಡು ಒಂದೊಂದು ಮಗುಗೆ ಅರ್ಧ ಮುಕ್ಕಾಲು ಗಂಟೆ ಆದ ಚಿಂತೆ ಇಲ್ಲ, ಆ ಮಗುನ ಒಳ್ಳೊಳ್ಳೆ ಶಾಲೆಯಲ್ಲಿ ಆಗ್ತಕ್ಕಂಥದ್ದು ಕಾಲೇಜ್ಗಳಿಗೆ. ಅದ್ರ ಮುಖಾಂತರ ಅವ್ರಿಗೆ ಸಾಕಷ್ಟು ಅವ್ರಿಗೆ ಸರ್ಕಾರಿ ಒಂದು ಸೀಟ್ ಸಿಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡುವಂತ ಕೆಲಸ ನಾವೆಲ್ಲ ಸೇರಿ ಮಾಡಿದ್ದೇವೆ. ಖಂಡಿತ ಅದರಿಂದ ಏನಾಗ್ತದೆ, ಒಬ್ಬ ಮಗುಗೆ ಇಂಜಿನಿಯರಿಂಗ್ ಓದಿಸ್ಬೇಕು ಅಂದ್ರೆ 8 ರಿಂದ 10 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಇದೆಲ್ಲ ಅವ್ರ ತಂದೆ ತಾಯಿ ಉಳಿದ್ರೆ ಮುಂದೆ ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲೋ ಒಂದ್ ಕಡೆ ನೋಡಿದೆ, ನಮ್ಗೆ ಓದಿಸ್ಲಿಕ್ಕೆ ತಂದೆ ತಾಯಿ ನಮ್ಗೆ ಇಷ್ಟು ಖರ್ಚು ಮಾಡಿದ್ರು, ಇದು 2-3 ಕೋಟಿ ಖರ್ಚು ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯಗಳು ಡಾಕ್ಟರ್ ಮಾಡೋದಕ್ಕೆ. ಮತ್ತೊಂದು ಅಲ್ಲಿ ಸಂಬಳ ಕಡಿಮೆ ಇದ್ರೆ ಅದೆಲ್ಲ ಅವ್ರಿಗೆ ಅದರಿಂದ ಹೊರೆ ಆಗ್ತಕ್ಕಂಥದ್ದೇ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಆರ್ಥಿಕ ಹೊರೆಯನ್ನು ಕೂಡ ಕೊಡೋದ ರೀತಿಯಲ್ಲಿ ಅವರೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಮೇಲ್ತಿರ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಸೇರ್ ಮಾಡೋಣ. ನಾನು ಇಲ್ಲಿರ್ತಕ್ಕಂಥ ಪೋಷಕರಿಗೆ ಮತ್ತೆ ಈ ಸಂಸ್ಥೆ ಏನು ಕನಕ ಅಭಿವೃದ್ಧಿ ಸಂಸ್ಥೆ ಕನಕ ನಿಧಿ ಸಂಸ್ಥೆ ಏನಿದೆ, ಖಂಡಿತ ಯಾವುದೇ ಮಗುವಾಗ್ಲಿ ಆ ಮಗುಗೆ ಶೈಕ್ಷಣಿಕವಾಗಿ ಏನಾದ್ರೂ ಕೂಡ ಕೊರತೆ ಇದ್ದಂತ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿ ಅದಕ್ಕೆ ಅವ್ರನ್ನ ಓದಿಸ್ಲಿಕ್ಕೆ ಶಕ್ತಿ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಖಂಡಿತ ನಮ್ಮನ್ನ ದಯಮಾಡಿ ನೆನಪಿಸ್ಕೊಳ್ಳಿ. ಏನೇ ಸಮಸ್ಯೆ ಬಂದ್ರು ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಯಾವತ್ತೂ ಕೂಡ ಅವ್ರ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಖಂಡಿತ ಕಣ್ಣಯ್ಯನವರು, ನಾಗರಾಜ್ ಅವರು, ಎಲ್ಲರನ್ನೂ ಕೂಡ ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಅವರೆಲ್ಲ ಜೊತೆಯಲ್ಲಿ ಕೂತು ಇವತ್ತು ಈ ತರ ಮಕ್ಕಳ ಒಂದು ಶೈಕ್ಷಣಿಕ ಬದುಕು ಕಟ್ಟಿಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಅವರೆಲ್ಲ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನ ಮಾಡಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡ್ಕೊಂಡ್ ಬಂದಂಥವ್ರು. ಅದೇ ರೀತಿ ನಮ್ಮ ಮಕ್ಕಳು ಕೂಡ ಒಂದು ವಿಷಯ BO ಅವ್ರು ಹೇಳಿದ್ರು, ನಿಮ್ಗೆ ಅದು ಅರ್ಥ ಆಯ್ತು ಅನ್ಕೋತೀನಿ. ನೀವು ಓದ ತಕ್ಷಣ ನಿಮ್ಗೇನು ಇವತ್ತು ಈ ತರ ಸಂಘ ಸಂಸ್ಥೆಗಳು ನಿಮ್ಗೆ ನೆರವಾಗಿದೆ, ನೀವು ಮುಂದೆ ಒಳ್ಳೆ ಅಧಿಕಾರಿಗಳಾದಂತ ಸಂದರ್ಭದಲ್ಲಿ ಇದೇ ರೀತಿ ಸೇವೆ ಮಾಡಿ 4 ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಂತದ್ದು ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ವಿನಂತಿ. ಆ ನಿಟ್ಟಿನಲ್ಲಿ ನಾವು CET ನಲ್ಲಿ ಕಳೆದ ವರ್ಷದ ಹೇಳ್ತೀನಿ, ದಿವಿಜಾ ಅಂತ ಒಂದು ಅನ್ಸಂದ್ರದ ಮಗು, ಅವಳು GKVK ನಲ್ಲಿ 200 ಅಂಕಕ್ಕೆ 190 ತಗೊಂಡು GKVK ಸೀಟ್ ತಗೊಂತು. ಆ ಮಗು
ಮಾಡಬೇಕು. ಈ ವರ್ಷ ಸುಮಾರು 70-80 ಜನ ಮಕ್ಕಳಿಗೆ ಆಕೆನೆ ಕರೆಸ್ಕೊಂಡಲ್ಲೆಲ್ಲ ಕ್ಯಾಂಪಸ್ ನಲ್ಲಿ ಎಲ್ಲ ತರ ಮಾಹಿತಿಯನ್ನು ಕೊಟ್ಟಂಥದ್ದು. ಆ ತರ ಒಂದು ಸೇವೆ ಮಾಡುವಂತಕ್ಕಂಥ ಮನೋಭಾವನ ನಾವೆಲ್ಲ ಬೆಳೆಸ್ಕೊಂಡ್ರೆ ಖಂಡಿತ ಮುಂದೆ ಎಲ್ಲರೂ ಕೂಡ ಅವರ ಒಂದು ಶೈಕ್ಷಣಿಕವಾಗಿ ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ SLC ಮಕ್ಕಳು ಅಷ್ಟೇ, SLC ಮಕ್ಕಳು ಈ ಸಲ ತುಂಬಾ ಚೆನ್ನಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. SLC ಒಂದು ತಿರುವು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಬೇರೆ ನಿಮ್ಮ ಯಾವುದೇ ಚಟುವಟಿಕೆಗಳಿಗೆ ಎಲ್ಲದನ್ನು ಕೂಡ ಅದನ್ನ ನಮ್ಮ ಬದಿಗೊತ್ತಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಖಂಡಿತ ಇವತ್ತು SLC ಉತ್ತಮ ಅಂಕವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳ ಶೈಕ್ಷಣಿಕ ಬದುಕಿಗೆ ನಾವೆಲ್ಲರೂ ಕೂಡ ಅವ್ರ ಜೊತೆ ನೆರವಾಗಿರೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ನಾವೆಲ್ಲ ತುಂಬು ಮನಸ್ಸಿನಿಂದ ಇವತ್ತು ಎಲ್ಲರಿಗೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗೌರವಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಏನ್ ಮಾಡಿದ್ದೇವೆ. ಆ ಮಕ್ಕಳು ಅಷ್ಟೇ, ಆ ಗೌರವ ನಮ್ಗೇನು ಇವತ್ತು ಸಮಾಜ ಮತ್ತೆ ಒಂದು ಸಂಸ್ಥೆ ಮಾಡಿದೆ, ಅದು ನಾಳೆ ನಮಗೆ ಜವಾಬ್ದಾರಿ ಅಂತಕ್ಕಂಥದ್ದನ್ನ ಅರ್ತು ಇನ್ನು ಶೈಕ್ಷಣಿಕವಾಗಿ ಅವ್ರ ಬದುಕನ್ನ ಹೆಚ್ಚಿಸ್ಕೊಳ್ಳೋಕೆ ಪ್ರಯತ್ನ ಮಾಡಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ ಇಲ್ಲಿ 2 ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಒಂದು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.